ಸ್ನೇಹಿತರೆ, ಈಗ ವಿಶೇಷವಾಗಿ ವರ್ಷದ ಕೊನೆಯ ಸಂಕಷ್ಟ ಚತುರ್ಥಿ ಅಂತಲೇ ಹೇಳ್ತೇವೆ. ಅದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಸಲ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತಾ ಇರೋದು 6ನೇ ತಾರೀಕು ಶುಕ್ರವಾರ ದಿವಸ ನಾವು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ದಿನದ ವಿಶೇಷತೆ ಏನು ಅಂದರೆ, ತೃತೀಯಾ ತಿಥಿ ನಮಗೆ ಸೂರ್ಯೋದಯಕ್ಕೆ ಇದ್ದರೂ ಸಹ ಸಾಯಂಕಾಲ ಸಮಯದಲ್ಲಿ ಅಂದರೆ ಚಂದ್ರ ಉದಯ ಸಮಯದಲ್ಲಿ ಚತುರ್ಥಿ ತಿಥಿ ನಮಗೆ ಬಂದಿರಬೇಕು. ಆ ರೀತಿಯಾಗಿ ಶುಕ್ರವಾರ ದಿವಸ ಸೂರ್ಯೋದಯಕ್ಕೆ ತೃತೀಯಾ ತಿಥಿಯಾದ ನಂತರ ಸಾಯಂಕಾಲ ಸಮಯದಲ್ಲಿ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿಕ್ಕತ್ತದ. ಹೀಗಾಗಿ 6ನೇ ತಾರೀಕು ಶುಕ್ರವಾರ ಸಂಕಷ್ಟ ಚತುರ್ಥಿ ಆಚರಣೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ಪೂಜೆ ಹೇಳೋಕ್ಕಿಂತ ಮುಂಚೆ ಈ ಚಂದ್ರೋದಯ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಯಾಕಂದರೆ ಈ ಸಂಕಷ್ಟ ಚತುರ್ಥಿಗೆ ನಮಗೆ ಚಂದ್ರೋದಯ ಬಹಳಷ್ಟು ಮುಖ್ಯ ಅಂಥೇಳಿ. ಆ ದಿನ 9:16 ರಾತ್ರಿ 9:16 ಚಂದ್ರ ಉದಯ ಆಗ್ತಾನೆ. ಚಂದ್ರ ನೋಡಿನೇ ನೀವು ಅಕ್ಷತೆಯನ್ನು ಹಾಕಿ ನಂತರ ನೀವು ಉಪವಾಸವನ್ನು ಮುರಿಬೇಕು. ಆ ಸಮಯದಲ್ಲಿ ಅಡುಗೆ ನೈವೇದ್ಯ ಅಂದರೆ ಬೆಳಗ್ಗೆ ನಾವು ಅಡುಗೆ ನೈವೇದ್ಯ ಇರುವುದಿಲ್ಲ, ಕೇವಲ ಗಣಪತಿ ಮತ್ತು ಚಂದ್ರನ ಪೂಜೆ ಮಾಡಬೇಕು. ರಾತ್ರಿ ಅಡುಗೆ ಎಲ್ಲ ಮಾಡಿ ಚಂದ್ರನಿಗೆ ಗಣಪತಿಗೆ ಮತ್ತು ನೈವೇದ್ಯವನ್ನು ಮಾಡಿ ನಂತರ ನೀವು ಏನು ಯಾರು ವ್ರತವನ್ನು ಮಾಡ್ತಾ ಇದ್ದೀರಿ ಅವರು ಉಪವಾಸವನ್ನು ಬಿಡಬೇಕಾಗ್ತದೆ. ಇಲ್ಲಿ ಬಹಳಷ್ಟು ಮಂದಿ ನಮಗೆ ಕೇಳೋದು ಅಂದರೆ, ಆ ದಿನ ನಮಗೆ ಚಂದ್ರ ಕಾಣದೇ ಇದ್ದರೆ ಏನು ಮಾಡಬೇಕು ಅಂಥೇಳಿ. ಆ ದಿನ ಚಂದ್ರ ಕಾಣದೇ ಇದ್ದರೆ ಅಕ್ಷತೆಯನ್ನು ಹಾಕಿ ಚಂದ್ರನ ಅನುಸಂಧಾನ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡ್ರು ಚಂದ್ರ ದೇವತಾಭ್ಯೋ ನಮಃ ಅಂಥೇಳಿ ಅಕ್ಷತೆಯನ್ನು ಹಾಕಿ ನಂತರ, ಯಾಕಂದರೆ ಚಂದ್ರೋದಯ ಸಮಯ ಆಗಿಬಿಟ್ರೆ ಸಾಕು, ನಮ್ಗೆ ಕೆಲವೊಂದು ಸಲ ಮೋಡ್ಗಳಿದ್ದಾಗ ಚಂದ್ರ ಕಾಣೋದೇ ಇಲ್ಲ. ಅದಕ್ಕೆ ಚಂದ್ರ ಉದಯ ಅಂಥೇಳಿ ಪೂರ್ವ ದಿಕ್ಕಿಗೆ ಒಂಚೂರು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ನಂತರ ನೀವು ಊಟವನ್ನು ಮಾಡ್ಬೋದು. ಇನ್ನು ಆ ದಿನ ಏನೇನು ತಯಾರಿ ಮಾಡ್ಕೊಳ್ಬೇಕು ನಾವು ಪೂಜೆಗೆ ಅಂಥೇಳಿ, ಯಾಕಂದರೆ ಮಧ್ಯದಲ್ಲಿ ಏಳಬಾರ್ದು. ಮಧ್ಯದಲ್ಲಿ ನಾವು ತಯಾರಿ ಮಾಡ್ಕೊಳ್ಳಾರ್ದೆ ಒಂದು ಸಲ ಎದ್ದು ಅದನ್ನು ತೊಗೊಂಡು ಒಂದು ಸಲ ಎದ್ದು ಇದನ್ನು ತೊಗೊಂಡು ಈ ರೀತಿಯಾಗಿ ನಾವು ಪೂಜೆಗೆ ಕೂತಾಗ ಎದ್ದರೆ ಆ ಪೂಜೆಗೆ ಯಾವುದೇ ರೀತಿಯ ಫಲಗಳು ಇರುವುದಿಲ್ಲ. ಅದಕ್ಕಾಗಿ ಪೂಜೆಗೆ ನಾವು ಏನೇನು ಬೇಕೋ ಎಲ್ಲ ತಯಾರಿಯನ್ನು ಮಾಡಿಕೊಂಡು ನಾವು ಮಣೆನೋ ಅಥವಾ ಚಾಪೆಯನ್ನು ಹಾಕ್ಕೊಂಡು ಪೂಜೆಗೆ ಕೊಡಬೇಕಾಗ್ತದೆ. ಒಂದು ಸಲ ಪೂಜೆಗೆ ಸಂಕಲ್ಪ ಮಾಡಿ ಕೂತ ಮೇಲೆ ಮಧ್ಯದಲ್ಲಿ ಎದ್ದರೆ ಯಾವುದೇ ರೀತಿಯ ಫಲಗಳು ನಮಗೆ ಸಿಗೋದಿಲ್ಲ ಅಂಥೇಳಿ, ಅದಕ್ಕಾಗಿ ಫೋನ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡಿಟ್ಟು ನೀವು ನೀಟಾಗಿ ಮನಸ್ಸು ಕೊಟ್ಟು ಪೂಜೆಯನ್ನು ಮಾಡಬೇಕು. ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸ್ಕೊಂಡು ಈ ರೀತಿಯಾಗಿ ನಾನು ತೋರಿಸ್ಕೊಡ್ತೀನಿ ಏನೇನು ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ. ಆ ರೀತಿ ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಬರೀ ಏನೇನು ತಯಾರಿ ಮಾಡ್ಕೊಳ್ಬೇಕು ತೋರಿಸ್ತೇನೆ. ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು. ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂದರೆ ಅದು ಅಡಿಕೆ ಬೆಟ್ಟ ಸಹ ಇಡ್ಬೋದು. ಇಲ್ಲ ಅಂದರೆ ಅದು ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ 21+2 ಗೆಜ್ಜೆ ವಸ್ತ್ರ ಬೇಕು. ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು. ಅಷ್ಟಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ. ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು. ಜೊತೆಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು. ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು. ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು. ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು. ಮತ್ತು ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು. ಗರಿಕೆ 21 ಗರಿಕೆ ಬೇಕು. 21 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು. ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ, ಚಂದ್ರನ ನೈವೇದ್ಯ ಸಕ್ಕರೆ. ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು. ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ. ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ನಾ ಹೇಳಿದೆ, ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಅಂಥೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು. ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿದ್ದರೆ ತಟ್ಟೆಯಲ್ಲಿ ಬರೀರಿ, ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ, ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು. ಆರತಿಗಳನ್ನು ಇಟ್ಕೊಳ್ಬೇಕು. ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು. ತುಂಡಿಲ್ಲದಂಥ ಅಕ್ಷತೆಯನ್ನು ಇರಿಸಬೇಕು. ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು.
ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಅಂಥೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೇನೆ ಬರ್ರಿ. ಮೊದಲು ಆ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ಬೇಕು. ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದೆ, ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ, ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು. ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ, ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು. ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪ ಮಂತ್ರನ ಹೇಳ್ತೀನಿ, ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹಿಡ್ಕೊಂಡು ನೀವು ಕೇಳಿದರೆ ಸಾಕು. ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇಗ ಸಿದ್ಧಿಯನ್ನು ಕೊಡ್ತದೆ ಅಂಥೇಳಿ, ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು. ಹೇಳ್ತೀನಿ ನೋಡ್ರಿ. ಅಸ್ಮಾಕಂ ಸಹ ಕುಟುಂಬಾನಾಂ ಸಂಕಷ್ಟಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರ ಲಾಭಾದಿ ಸಂಕಷ್ಟಹರ ಗಣಪತಿ ವೃತೋಕ್ತ ಸಮಸ್ತ ಫಲವಾಪ್ತ್ಯರ್ಥಂ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೈಃ ಶ್ರೀ ಸಂಕಷ್ಟಹರ ಗಣೇಶ್ವರ ವೃತಾಖ್ಯಂ ಕರ್ಮ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು. ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ, ತೋರಿಸ್ತೇನೆ ನೋಡ್ರಿ. ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು. ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡ್ಬೇಕು. ಗಣಾಧಿಪ ನಮಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವ ದೇವೇಶ ಗಣೇಶ ಪ್ರಿಯತಾಮಿತೆ ಧ್ಯಾಯೇದ್ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ಶ್ರೀ ಗಣೇಶಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಗಣಪತಿ ಆಹ್ವಾನ ಮಾಡ್ಕೊಳ್ಬೇಕು. ಆಗಚ್ಚ ವಿಗ್ರಹರಾಜೇಂದ್ರ ಸ್ಥಾನೇ ಛಾತ್ರ ಸ್ಥಿರೋ ಭವ ಆರಾಧಯಿಷ್ಟೇ ಭಕ್ತೋಹಂ ಭವಂತ ಸರ್ವಸಿದ್ಧಿದಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಚತುರ್ಭುಜಂ ಮಹಾಕಾಯಂ ಪೂರ್ಣಚಂದ್ರ ಸಮಪ್ರಭಂ ಏಕದಂತಂ ಶೂರ್ಪಕರ್ಣಂ ಪೂರ್ಣಮೋದಕ ಧಾರಣಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯಮ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಣಾಧಿಪ ನಮಸ್ತೆಸ್ತು ಸರ್ವಸಿದ್ಧಿಕರ ಪ್ರಭೋ ಪಾದ್ಯಂ ಗ್ರಹಾನ್ ದೇವೇಶ ಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಗಜಾನನ ಮಹಾಕಾಯ ನಾಗಯಜ್ಞೋಪವೀತಿನೇ ಸೂರ್ಯಕೋಟಿ ಪ್ರತೀಕಾಶ ಗ್ರಹಾಣಾರ್ಘ್ಯಂ ನಮೋಸ್ತೆ ಸಿದ್ಧಿವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮುಂದೆ ಗಣೇಶ ದೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಸುರ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದರೆ ಓಕೆ ಆಚಮನೀಯಂ ಸಮರ್ಪಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ಅನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಪ್ರೋಕ್ಷಣೆ ಮಾಡಿದರೆ ಸಾಕು. ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು. ನಂತರ ಶುದ್ಧೋದಕ ಸ್ನಾನ ಅಂಥೇಳಿ ಗಂಗಾದಿ ಸಲಿಲ ಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತಂ ಪರಿಮಳೈ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭ್ಯಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷತಾಂ ಆಸನಾರ್ಥೆ ಅಕ್ಷಂ ಪಾದಯೋ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು. ರೋಹಿಣಿ ಸಹಿತ ಚಂದ್ರದೇವತಾಭ್ಯಮ ಅಂಥೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತು ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ವೀತಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು. ನಂತರ ಅಷ್ಟಗಂಧವನ್ನು ಏರಿಸಬೇಕು. ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಏರಿಸಬೇಕು. ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಏರಿಸಿದ ಮೇಲೆ 21 ಕರ್ಕೆಯನ್ನು ಏರಿಸಬೇಕು. ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗೃಹ್ಯತಾಂ ಉಮಾಸುತಾಯ ನಮಃ ಪುಷ್ಪೈ ಸಂಪೂಜಯಾಮಿ ಅಂಥೇಳಿ ಪುಷ್ಪವನ್ನು ಇರಿಸಿ 12 ನಾಮಗಳನ್ನು ಹೇಳ್ತಾ ಗಣಪತಿಗೆ ಹೂಗಳನ್ನು ಕೆಂಪು ಹೂಗಳನ್ನ ಇರಿಸಬೇಕು. ಓಂ ಸ್ಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕ್ತಾಯ ನಮಃ, ಓಂ ವಿಗ್ರಹರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಭಾಲಚಂದ್ರಾಯ ನಮಃ,
ಓಂ ಗಜಾನನಾಯ ನಮಃ, ಓಂ ಸಂಕಷ್ಟಹರ ಗಣೇಶ್ವರಾಯ ನಮಃ ಅಂಥೇಳಿ 12 ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸಬೇಕು. ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು, ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ 10 ಗರಿಕೆಯನ್ನು ಏರಿಸಬೇಕು. ಅದರ ವಿಶೇಷವಾಗಿ ಇದು ಹರಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ. ಈ 10 ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದರೆ ಮನದ ಇಷ್ಟಾರ್ಥಗಳು ಬೇಗ ಈಡೇರ್ತದೆ ಅಂತ ಹೇಳಿ 10 ಗರಿಕೆ ನಾನು ನಾಮಗಳನ್ನ ಹೇಳ್ತಾ ಹೋಗ್ತೇನೆ, ನೀವು ಏರಿಸ್ಕೋತಾ ಹೋಗ್ರಿ. ಓಂ ಗಣಾಧಿಪಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಉಮಾಪುತ್ರಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಅಕುವಾಹನಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ವಿನಾಯಕಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಈಶಪುತ್ರಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಏಕದಂತಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಇಬಭಕ್ತ್ರಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಮೂಷಕವಾಹನಾಯ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಕುಮಾರ ಗುರುವೇ ನಮಃ, ದುರ್ವಾಯುಗ್ಮಂ ಪೂಜಯಾಮಿ. ಈ ರೀತಿಯಾಗಿ ದುರ್ವಾನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು. ಶಕ್ರಾದಿಭಿ ಪೂಜಿತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ನಂತರ ಸಾಯಂಕಾಲ ಚಂದ್ರೋದಯ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ಗಣಪತಿಗೂ ಚಂದ್ರನಿಗೂ ಆರತಿಯನ್ನು ಮಾಡಿ ನಂತರ ಊಟವನ್ನು ಮಾಡಬೇಕು. ಈ ಸಂಕಷ್ಟ ಚತುರ್ಥಿಯನ್ನು ವರ್ಷದಲ್ಲಿ ಒಮ್ಮೆಯಾದರೂ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ವಿಘ್ನಗಳನ್ನು ದೂರ ಮಾಡೋದು ಗಣಪತಿ ಮಾತ್ರ. ಗಣಪತಿ ಆರಾಧನೆ ಮಾಡದೇ ಇದ್ದರೆ ನಮ್ಮ ಜೀವನದಲ್ಲಿ ನಾನಾ ಥರದ ಯಾವುದೇ ಎಲ್ಲ ಕೆಲಸಗಳಿಗೂ ಕೂಡ ವಿಘ್ನಗಳು ಬಂದೇ ಬರ್ತದಂತ. ಈ ರೀತಿಯಾಗಿ ಸಂಕಷ್ಟ ಚತುರ್ಥಿ ಆಚರಣೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ಯಾರಿಗೆ ಸಾಧ್ಯ ಆಗುತ್ತೆ ಅವರಿಗೆಲ್ಲರೂ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.